ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನಗೆ ಗೊತ್ತಿರುವಂಥ ಒಂದು ಪೂಜೆ ಸಲಹೆಯನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂದು ಸಂದೇಹ ಇರುತ್ತೆ. ಪೂಜೆ ಮಾಡ್ಕೋಬೇಕಂದ್ರೆ ಪ್ರತಿದಿನ ನಾವು ತಲೆ ಸ್ನಾನ ಮಾಡ್ಕೋಬೇಕಾ, ತಲೆ ಸ್ನಾನ ಮಾಡ್ಕೊಳ್ದೆ ಪೂಜೆ ಮಾಡಿದ್ರೆ ಏನಾದರೂ ದೋಷ ಆಗುತ್ತಾ ಅಂತ. ಖಂಡಿತ ಇಲ್ಲ. ನೀವು ತಲೆ ಸ್ನಾನ ಮಾಡಿಕೊಳ್ಳದೆ ಮೈಗೆ ಸ್ನಾನ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ನಮ್ಮ ನೆತ್ತಿಯ ಪಾಪಿಡಿ ಅನ್ನೋ ಜಾಗದಲ್ಲೇ ನಮಗೆ ಗಂಗಾದೇವಿ ಸ್ಥಾನ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಹೆಣ್ಮಕ್ಳು ಪ್ರತಿದಿನ ತಲೆ ಸ್ನಾನ ಮಾಡಿಯೇ ದೇವರ ದೀಪ ಹಚ್ಚಬೇಕು ಅನ್ನೋದೆಲ್ಲ ಇಲ್ಲ. ನಮ್ಮ ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಮೈಗೆ ಸ್ನಾನ ಮಾಡಿಕೊಂಡು ನಾವು ದೀಪಾರಾಧನೆ ಮಾಡ್ಕೋಬೋದು, ಪೂಜೆಗಳನ್ನು ಮಾಡ್ಕೋಬೋದು. ಪೀರಿಯಡ್ಸ್ ಆಗಿರೋಂಥ ಹೆಣ್ಮಕ್ಳಿಗೆ 4 ದಿನ ಆದಮೇಲೆ 5ನೇ ದಿನ ಮಾತ್ರ ತಲೆ ಸ್ನಾನ ಮಾಡಿಕೊಂಡು 5ನೇ ದಿನದಿಂದನೇ ನೀವು ಪೂಜೆಗಳನ್ನು ಶುರು ಮಾಡ್ಕೋಬೋದು.